Hi, hello, namaskara. I'm your Lakshmi Achar and I'm back with another traveling video. ಸೊ ಇವತ್ತು ನಾವು ಆಲ್ಮೋಸ್ಟ್ 1 2 3 4 ಲೊಕೇಶನ್ ಹೋಗ್ತಾ ಇದ್ವಿ. ಅದ್ರ ಜೊತೆ ಒಂದು ಬೋನಸ್ ಅಂದ್ಕೊಳ್ಳಿ. ಸೊ ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿ ರೆಡಿಯಾಗಿ ಹೊರಟಿದ್ವಿ. ಒಂದು ಡೆಸ್ಟಿನೇಷನ್ ಬಂದು ನಮ್ಮ ಮನೆ ದೇವರು, ಅದ್ರ ಜೊತೆ ಇನ್ನು 2 ಟೆಂಪಲ್ ಆ್ಯಡ್ ಆಗಿದೆ. ಸೊ ಅದ್ರ ಜೊತೆ ಲಾಸ್ಟ್ ಒಂದು ಗುಹೆ ವಿಸಿಟ್ ಮಾಡ್ತಾ ಇದ್ವಿ. ಸೊ ಇವತ್ತು ನಾವು ಹೋಗ್ತಿರೋದು ಯಾವ ದೇವಸ್ಥಾನಕ್ಕೆ, ನಮ್ಮ ಮನೆ ದೇವರು ಅಂತ ಹೇಳ್ತೀವಿ. ಸೊ ನೀವು ನೋಡ್ತಿರ್ಬೋದು ಆಲ್ರೆಡಿ ಸನ್ರೈಸ್ ಆಗ್ತಾ ಇದೆ. ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆ ಕಲರ್ಸ್ ಎಲ್ಲ ಸ್ಕ್ಯಾಟರ್ ಆಗಿ ಇಟ್ ವಾಸ್ ಗಿವಿಂಗ್ ಕೈಂಡ್ ಆಫ್ ಪಾಸಿಟಿವ್ ವೈಬ್ಸ್ ಆ್ಯಂಡ್ ಆಲ್. ಸೊ ಎಲ್ಲ ಟ್ರಾವೆಲಿಂಗ್ ಎಲ್ಲ ಸೆಟ್ ಆಗಿ ಒನ್ಸ್ ವಿ ಸ್ಟಾರ್ಟೆಡ್ ಸಾಂಗ್ಸ್ ಪ್ಲೇ ಮಾಡ್ತಿದ್ವಿ. ರಘುದೀಕ್ಷಿತ್ ಸಾಂಗ್ಸ್ ಪ್ಲೇ ಮಾಡ್ತಿದ್ವಿ. ಆಲ್ ಟೈಮ್ ಫೇವ್ರೆಟ್ ಅಂತಲೇ ಹೇಳ್ಬೋದು. ಆ್ಯಂಡ್ ಶಮ್ಮು ನನ್ನ ಟೀಸ್ ಮಾಡ್ತಾ ಇದ್ದಾರೆ, ನಾನು ಯಾವಾಗಲೂ ಫೋಟೋದಲ್ಲಿ ಈ ಥರ ಅಂತ ಆಗಿಬಿಡ್ತೀನಿ ಅಂತ. ಸೊ ರೈಲ್ವೆ ಕ್ರಾಸಿಂಗ್ ಇತ್ತು. ಒನ್ಸ್ ಇಟ್ಸ್ ಡನ್ ವಿ ಗೋನಾ ರೀಚ್ ಅವರ್ ಫಸ್ಟ್ ಡೆಸ್ಟಿನೇಷನ್. ಇದೆ ನಾವು ಹೋಗ್ತಿರೋದು ಇವತ್ತು ಆಲ್ಮೋಸ್ಟ್ 3 ಜಾಗಕ್ಕೆ. ಒಂದು ಹಾಲು ರಾಮೇಶ್ವರ, ಇನ್ನೊಂದು ವಾಣಿ ವಿಲಾಸ್ ಸಾಗರ್ ಡ್ಯಾಮ್, ಲಾಸ್ಟ್ ಒನ್ ಒಂದು ಮನೆ ದೇವರು, ದಟ್ ಈಸ್ ಮರಳಸಿದ್ದೇಶ್ವರ ಅಂತ ಉಜ್ನಿಯಲ್ಲಿರೋದು, ಚಿತ್ರದುರ್ಗದಿಂದ ಸ್ವಲ್ಪ ದೂರ ಅಷ್ಟೆ. ಸೊ ನೋಡ್ತಿರ್ಬೋದು ಬಿಸಿಲು ಇಸ್ ಅಟ್ ಹೈ ಗಾಯ್ಸ್. ತುಂಬಾ ಬಿಸಿಲಿತ್ತು. ಕಾರಿಂದ ಇಳಿದ ಮೇಲೆ ಕಾರ್ ಪಾರ್ಕ್ ಮಾಡೋ ಜಾಗ ತುಂಬ ತಣ್ಣಗಿರ್ಬೇಕಂದ್ರೆ ವಾಪಸ್ ಕಾರಲ್ಲಿ ಕುತ್ಕೊಂಡೆ ಅವನಲ್ಲಿ ಕುತ್ಕೊಂಡಂಗೆ ಫೀಲ್ ಆಗ್ತಿತ್ತು. ಸೊ ಫೈನಲಿ ವಿ ಹ್ಯಾವ್ ರೀಚ್ಡ್ ಫಸ್ಟ್ ಡೆಸ್ಟಿನೇಷನ್, ದಟ್ ಈಸ್ ಹಾಲು ರಾಮೇಶ್ವರ ಅಂತ. ಸೊ ಇಲ್ಲಿ ನಾನು ನೋಡಿರೋ ಪ್ರಕಾರ, ಅವ್ರು ಓದಿರೋ ಪ್ರಕಾರ ಏನಂದರೆ ಒಳಗಡೆ ಜಲ ಇರುತ್ತೆ. ಸೊ ಅದರಲ್ಲಿ ಏನಾದ್ರು ನಮ್ಮ ಹರಕೆ ಇಟ್ಕೊಂಡು ಏನಾದ್ರು ಅಂದ್ಕೊಂಡು ಹಾಕಿ ಅದು ಹೊರಗಡೆ ಬಂದರೆ ಅದು ಆಗುತ್ತೆ ಅಂತ ನಾನು ಕೇಳಿರೋದು. ಸೊ ನಿಮ್ಗೆ ಯಾವುದಾದ್ರೂ ಇದ್ರ ಬಗ್ಗೆ ಇನ್ನೂ ವಿಶೇಷತೆ ಏನಾದ್ರು ಗೊತ್ತಿದ್ರೆ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ಬೋದು. ಅಲ್ಲೊಂದು ನಾಯಿ ಕುತ್ಕೊಂಡಿತ್ತು, ಸ್ವಲ್ಪ ಕ್ಯೂಟಾಗಿತ್ತು. ಸೊ ನೋಡ್ತಿರ್ಬೋದು ಇಲ್ಲಿ ಶಿವ ಇದೆ, ಇದ್ರ ಹಿಂದೆ ಇನ್ನೊಂದು ಟೆಂಪಲ್ ಇದೆ, ಅದರಲ್ಲಿ ಜಲ ಇದೆ. ಜಾಗ ತುಂಬ ನೀಟಾಗಿ ಮೇಂಟೈನ್ ಮಾಡ್ತಿದ್ದಾರೆ. ಆ್ಯಂಡ್ ಅಲ್ಲೇ ಮಂಡಕ್ಕಿ ಮತ್ತು ಬಜ್ಜಿ ಮಾಡ್ತಿದ್ರು. ಸೊ ಬಜ್ಜಿ ನಾರ್ಮಲ್ ಮೆಣಸಿನ್ಕಾಯಿ ಮಾಡಿದ್ರು. ಸ್ಟಾರ್ಟಿಂಗ್ ಏನೂ ಖಾರ ಅನಿಸಿಲ್ಲ, ಬಟ್ ಆ್ಯಟ್ ದಿ ಎಂಡ್ ಒಂದು ಸತಿ ಖಾರ ಬಂದುಬಿಡ್ತು ಬಾಗೆ. ಸೊ ಅದಾದಮೇಲೆ ಟೀ ತೊಗೊಂಡ್ವಿ. ಟೀನೂ ಅಷ್ಟೇ ತುಂಬಾ ಚೆನ್ನಾಗಿತ್ತು. ಸೊ ಅದಾದಮೇಲೆ ನಾವು ವಾಣಿ ವಿಲಾಸ್ ಸಾಗರ್ ಡ್ಯಾಮಿಗೆ ಬಂದಿದ್ವಿ. ಅಲ್ಲಿ ಕಾಣಿಸ್ತೀರ ಮೇಲ್ಗಡೆ ಎಂಟ್ರಿ ಇಲ್ಲ ಅಂತ, ಅದು ನಮ್ಗೆ ಗೊತ್ತಿರಲಿಲ್ಲ. ಸೊ ಅಲ್ಲೇ ಟೆಂಪಲ್ ಇತ್ತು, ಟೆಂಪಲಲ್ಲಿ ವಿಶೇಷ ಪೂಜೆ ನಡೀತಾ ಇತ್ತು ಅವತ್ತು ನಾವು ಹೋದಾಗ. ಸೊ ದೇವರೆಲ್ಲ ಎತ್ಕೊಂಡಿದ್ರು, ತಮಟೆ ಡೋಲೆಲ್ಲ ಬಡಿತಾ ಇದ್ರು. ತುಂಬಾ ಚೆನ್ನಾಗಿತ್ತು ನೋಡೋಕ್ಕೆ ಪ್ಲಸ್ ಕೇಳೋದಕ್ಕೂ ಕೂಡ. ಎಲ್ಲ ನೋಡಿಕೊಂಡು ನಾವು ಅಲ್ಲಿ ತಿಂಡಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ವಿ. ಅಲ್ಲಿ ಒಂದು ಪುಟ್ಟು ಹೋಟೆಲ್ ಇತ್ತು. ಶಮ್ಮು ಇಲ್ಲಿ ಫಸ್ಟ್ 1 year ವರ್ಕ್ ಮಾಡಿದ್ರಂತೆ ಈ ಏರಿಯಾದಲ್ಲಿ. ಸೊ ಆ ಹೋಟೆಲಿಗೆ ದಿನ ಹೋಗ್ತಿದ್ರಂತೆ. ಟೇಸ್ಟ್ ಚೆನ್ನಾಗಿದೆ ಅಂತ ಕರ್ಕೊಂಡು ಹೋಗಿದ್ರು. ನಾಟ್ ಸೊ ಹೈಜಿನಿಕ್ ಬಟ್ ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಇಡ್ಲಿ ಚಟ್ನಿ ಕೊಟ್ಟಿದ್ರು, ಪ್ಲಸ್ ಕಾಫಿನೂ ಚೆನ್ನಾಗಿತ್ತು. ಬಾತ್ ಕೂಡ ಚೆನ್ನಾಗಿತ್ತು, ಬಟ್ ಮಸಾಲ ಜಾಸ್ತಿ ಇತ್ತು. ಬಟ್ ಚಟ್ನಿ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಇಡ್ಲಿ ಟೆಕ್ಸ್ಚರ್ ಕೂಡ ಚೆನ್ನಾಗಿತ್ತು. ಸೊ ಅದಾದಮೇಲೆ 10 ಗಂಟೆಗೆ ಓಪನಿಗೆ ಇದೆ ಅಂತ ಹೇಳಿದ್ರು ಡ್ಯಾಮು. ಸೊ ವಾಪಸ್ಸು ಡ್ಯಾಮಿಗೆ ಬಂದ್ವಿ. ಸೊ ಒಳಗಡೆ ಹೋಗ್ತಾಯಿದ್ವಿ. ಆ್ಯಕ್ಚುಲಿ ಅಲ್ಲಿ ಫೀಲ್ ಬರಲಿಲ್ಲ ಅಷ್ಟೊಂದು ಬಿಸಿಲು ಅಂತ, ಬಿಕಾಸ್ ನೀರಿತ್ತು, ತುಂಬಾ ನೀರಿತ್ತು, ಸ್ವಲ್ಪ ತಣ್ಣಗಿತ್ತು. ಸೊ ಆರಾಮಾಗಿ ನಡ್ಕೊಂಡು ಹೋಗ್ತಾಯಿದ್ದೀವಿ. ಇಲ್ಲಿ ನೀವು ಮುಂದೆಯಿಂದ ಬಂದರೆ ಸ್ಟೆಪ್ಸ್ ಹತ್ಕೊಂಡು ಬರಬೇಕು, ಇಲ್ಲಿ ಇಳಿಬೇಕು, ಪ್ಲಸ್ ವಾಪಸ್ ಬರ್ತಾ ಹತ್ತಬೇಕು. ಸೊ ಬಟ್ ಇದು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು ಇಲ್ಲಿ ಫೋಟೋಸ್ ತೊಗೊಳೋದಕ್ಕೆಲ್ಲ. ಸೊ ನಾವು ಇಲ್ಲಿಂದನೇ ಇಳ್ಕೊಂಡು ಹೋಗ್ತಾಯಿದ್ದೀವಿ. ಸೊ ಒಂದು ಸತಿ ಇಳ್ದಾದ್ಮೇಲೆ ನಾವು ಇಲ್ಲಿಗೆ ಬರ್ತೀವಿ. ಇಲ್ಲಿವರೆಗೂ ಮಾತ್ರ ಎಂಟ್ರಿ ಇತ್ತು, ಈ ಜಾಗದಲ್ಲಿ ಎಂಟ್ರಿ ಇರಲಿಲ್ಲ. ಸೊ ವಾಚ್ಮ್ಯಾನ್ ಬರೋಕ್ಕಿಂತ ಮುಂಚೆ ಯಾರು ಬಂದು ಹೋದರೆ ಅಲ್ಲಿ ಹೋಗಿದ್ದಾರೆ ನೋಡಿ, ಅವ್ರು ವಾಪಸ್ ಬರ್ತಾಯಿದ್ದಾರೆ. ಅವ್ರಿಗೆಲ್ಲ ಬೈತಾಯಿದ್ರು, ನಾನು ಬರೋಕ್ಕಿಂತ ಮುಂಚೆ ಹೋಗಿದ್ದೀರಾ ಅದು ಇದು ಅಂತ. ಸೊ ನಾವು ರಿಸ್ಕ್ ತೊಗೊಳ್ಳಿಲ್ಲ. ಏನಾದ್ರು ಮೋಸ್ಟ್ಲಿ ನಮಗೂ ಈ ವಿಷಯ ಗೊತ್ತಿದ್ರೆ ಹೋಗ್ಬಿಡ್ತಿದ್ವಿ, ನಾವು ಬೇಗ ಹೋಗ್ಬಿಟ್ಟು ನೋಡ್ಕೊಂಡ್ಬಿಡ್ತಿದ್ವಿ. ಸೊ ಅದಾದಮೇಲೆ ನಾವು ಮನೆ ದೇವ್ರಿಗೆ ಹೋಗ್ತಾಯಿದ್ದೀವಿ. ವಿ ಹ್ಯಾವ್ ರೀಚ್ಡ್ ಜಗಳೂರು.
ಸೊ ಜಗಳೂರು ಅದಕ್ಕೆ ಹೋಗೋಕ್ಕಿಂತ ಮುಂಚೆ ಚಿತ್ರದುರ್ಗದಲ್ಲಿ ನನ್ನ ಫ್ರೆಂಡ್ ಇದ್ಲು ಹರ್ಷಿತಾ ಅಂತ. ಐ ಕುಡಂಟ್ ಶೂಟ್ ಎನಿಥಿಂಗ್ ದ್ಯಾರ್. ಸೊ ಐಸ್ ಕ್ರೀಮ್ ಕೊಟ್ಟಳು, ಚೆನ್ನಾಗಿತ್ತು. ಸೊ ಅಲ್ಲಿ ಅವ್ರನ್ನೆಲ್ಲ ಮಾತಾಡಿಸ್ಕೊಂಡು ಪಾಪನ ಮಾತಾಡಿಸಿ ಅಲ್ಲಿಂದ ದೇವಸ್ಥಾನಕ್ಕೆ ಜರ್ನಿ ಸ್ಟಾರ್ಟ್ ಮಾಡಿದ್ವಿ. ಸೊ ನೋಡ್ತಾ ಇದ್ದೀರಾ 6 ಜನ ಇದ್ದಾರೆ ಗೈಸ್ ಬೈಕಲ್ಲಿ. 6 ಜನ ಎಲ್ಲಾದರೂ ನೋಡಿದ್ದೀರಾ. ಸೊ ಆ್ಯಂಡ್ ವಿ ಹ್ಯಾವ್ ರೀಚ್ಡ್ ಅ ಫೈನಲ್ ಡೆಸ್ಟಿನೇಷನ್ ದಟ್ ಈಸ್ ಮರಳಸಿದ್ದೇಶ್ವರ ಟೆಂಪಲ್. ಸೊ ನೋಡ್ತಿರ್ಬೋದು ಹಳೆಯ ಟೆಂಪಲ್, ಹಳೆಯ ಕಾಲದ್ದು, ತುಂಬಾ ಚೆನ್ನಾಗಿತ್ತು. ಆಮೇಲೆ ತುಂಬ ಎಷ್ಟು ಬಿಸಿಲಿದೆ ಅಂದರೆ ವಿ ಕುಡಂಟ್ ವಾಕ್ ಆನ್ ದಟ್ ಫ್ಲೋರ್. ಓಡಿ ಬಂದ್ವಿ. ತುಂಬ ಹಳೆ ಟೆಂಪಲ್ ಆಗಿರೋದ್ರಿಂದ ಆ ಕಲ್ಲಿಂದು ಏನು ಚಿತ್ರ ಇದೆ ಎಲ್ಲ ಅದೆಲ್ಲ ಹಾಗೇ ಉಳಿಸ್ಕೊಂಡಿದ್ದಾರೆ. ಸೊ ಅದರಿಂದ ಅದಕ್ಕಿಂತ ಕಳೆ ಜಾಸ್ತಿ ಆಯಿತು. ಸೊ ಒನ್ಸ್ ವಿ ವೆಂಟು, ನೀವು ಸೋಮನಾಥಪುರ ಟೆಂಪಲ್ ನೋಡಿದರೆ ಅದರಲ್ಲೂ ಹೀಗೆ ಕಾಣಿಸುತ್ತೆ. ಅದರಲ್ಲೂ ಕಮಲದಳದ್ದು ಇದು ಮಾಡಿದ್ದಾರೆ ಮೇಲ್ಗಡೆ. ಈ ಟೆಂಪಲಲ್ಲೂ ಮಾಡಿದ್ದಾರೆ, ಬಟ್ ಇದು ಇನ್ನೂ ಒಳಗಡೆ. ಬಟ್ ಅಲ್ಲೆಲ್ಲ ಶೂಟ್ ಮಾಡೋಂಗಿಲ್ಲ. ಪ್ಲಸ್ ನನಗೂ ಟೆಂಪಲಲ್ಲಿ ದೇವ್ರನ್ನ ಶೂಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಬಟ್ ಇದು ಹಳೆಯ ಕಾಲದನ್ನು ಸುಮ್ಮನೆ ಹಾಗೆ ಇಟ್ಟಿದ್ರು, ಹಾವು, ಶಿವ, ಗರುಡ ಎಲ್ಲ. ಸೊ ಅದೊಂದು ಬಿಟ್ಟು ತೊಗೊಂಡೆ. ಸೊ ಅದಾದಮೇಲೆ ದೇವರಿಗೆ ಕೈ ಮುಗಿದು ಆಚೆ ಬಂದು ಕೂತ್ಕೊಂಡಿದ್ದೆ. ಸೊ ದೇವಸ್ಥಾನದ ಎಡಗಡೆಗೆ ಇದೊಂದು ಸ್ವಾಮೀಜಿದು ಇದಿದೆ. ಸೊ ಅದು ಏನಂದರೆ ಹಳೆಯ ಕಾಲದ ಮರದ ಡಿಸೈನ್ ಇತ್ತು. ಸೊ ಅದಾದಮೇಲೆ ದೇವಸ್ಥಾನದ ಹಿಂದೆ ಬಂದ್ವಿ. ಬಿಕಾಸ್ ಅಲ್ಲೇನಂದರೆ ಎಣ್ಣೆ ಹಾಕ್ತಾರಂತೆ ಭಕ್ತಾದಿಗಳು ಗೋಪುರದ ಮೇಲೆ. ಸೊ ಎಣ್ಣೆ ಹಾಕಿ ಆ ಥರ ಆಗಿರೋದು. ಪ್ಲಸ್ ಮರಳಸಿದ್ದೇಶ್ವರ ಒಂದು ಇನ್ನು ವೀರಶೈವ ಇದನ್ನು ಸ್ಥಾಪಿಸಿದವರು ಅಂತಲೂ ಪ್ರತೀತಿ ಇದೆ. ಸೊ ಅದಾದಮೇಲೆ ಅಲ್ಲೇ ಊಟ ಇತ್ತು, ಪ್ರಸಾದ ಆಯಿತು. ಪ್ರಸಾದ ಮಾಡಿಕೊಂಡು ಹೊರಟ್ವಿ. ಇದು 2 ಡೋರ್ ಇದೆ, ಹಿಂದೆ ಒಂದು ಮುಂದೆ ಒಂದು. ಹಿಂದೆಯಿಂದ ಬರಬೇಕಾದ್ರೆ ಅದಕ್ಕೆ ಕಾರ್ ರೂಟ್ ಇಲ್ಲ. ಸೊ ನಡ್ಕೊಂಡು ಇಲ್ಲ ಬೈಕಲ್ಲಿ ಬರ್ಬೋದು. ಇನ್ನೊಂದು ಇದು ಕಾರ್ ರೂಟ್ ಇಲ್ಲದೆ ಇರೋದು. ಫಸ್ಟ್ ತೋರಿಸಿದ್ದು ಗೋಪುರ ಎಲ್ಲ ಇರೋದು, ಅದು ಕಾರ್ ರೂಟ್ ಇರೋದು. ಸೊ ಆ ಕಡೆಯಿಂದ ಬರಬೇಕಾಗತ್ತೆ. ಸೊ ದೇವಸ್ಥಾನ ನೋಡಿಕೊಂಡು ವಿ ಸ್ಟಾರ್ಟೆಡ್ ಅವರ್ ಜರ್ನಿ. ಸೊ ಇನ್ ದ ಮಿಡಲ್ ರಕ್ಷಿತ್ತು ಬ್ಯಾಂಗ್ಳೂರ್ಗೆ ಹೋಗಬೇಕಾಗಿತ್ತು. ಸೊ ಅವ್ರು ಚಿತ್ರದುರ್ಗದಲ್ಲೇ ಬಸ್ ಹತ್ಕೊಂಡ್ರು. ಸೊ ಅವ್ರನ್ನ ಬಸ್ ಹಚ್ಚಿ ನಾನು ಚಿತ್ರದುರ್ಗದಲ್ಲಿ ಯಾವ ಪ್ಲೇಸು ನೋಡಿಲ್ಲ. ಸೊ ಶಮ್ಮು ಚಂದವಳ್ಳಿ ತೋಟಕ್ಕೆ ಹೋಗೋಣ ಅಂದ್ಬಿಟ್ಟು ಕರ್ಕೊಂಡ್ರು. ಅಲ್ಲಿ ಮಂಕಿ ಕೂತ್ಕೊಂಡು ಏನೇನೋ ತಿಂತಾಯಿತ್ತು. ಸೊ ಅದನ್ನು ನೋಡ್ತಾ ಇದ್ದೆ. ಸೊ ಅದಾದಮೇಲೆ ಚಂದವಳ್ಳಿ ತೋಟಕ್ಕೆ ಹೋದ್ವಿ. ಅಲ್ಲಿ ಎಂಟ್ರೆನ್ಸ್ ಟಿಕೆಟ್ ಏನೂ ಇರಲಿಲ್ಲ. ಸೊ ಅದು ಒಂದು ಸ್ವಲ್ಪ ಸ್ಟೆಪ್ಸ್ ಇದೆ, ಅರೌಂಡ್ 50 or 60 ಸ್ಟೆಪ್ಸ್ ಇರಬೇಕು. ಸೊ ಒಂದು ಸರಿ ಹತ್ಕೊಂಡ್ಮೇಲೆ 2 ಇದೆ. ಒಂದು ಟೆಂಪಲ್ ಇದೆ, ಇನ್ನೊಂದು ಗುಹೆಗೆ ಎಂಟ್ರೆನ್ಸು. ಇಲ್ಲಿ ನೋಡ್ತಿರ್ಬೋದು ಎಷ್ಟೊಂದು ಗುಹೆಗಳಿದೆ ಅಂತ. ಒಂದು ಕಡೆ ಹೋದರೆ ಅಲ್ಲಿ ಕರಡಿ ಎಲ್ಲ ಬರುತ್ತೆ ಅಂತ ಹೇಳ್ತಾಯಿದ್ರು. ಇನ್ನೊಂದು ಕಡೆನೂ ಅಷ್ಟೇ. ಮಧ್ಯದಲ್ಲಿರೋದು ನಿಮಗೆ ಆಲ್ಮೋಸ್ಟ್ ಒಂದು 50 ಫೀಟ್ ಕೆಳಗಡೆ ಹೋಗುತ್ತಂತೆ. ಅಲ್ಲಿ ಈ ಸ್ವಾಮೀಜಿಗಳು, ಸಿದ್ಧರು ಅಥವಾ ಯಾರಿರ್ಬೋದು ಅವರೆಲ್ಲ ತಪಸ್ ಮಾಡ್ತಿರೋ ಅಲ್ಲೇ ವಾಸ ಮಾಡ್ತಿದ್ದಾರೆ. ಬಿಕಾಸ್ ಒಳಗಡೆ ಹೋದಾಗ ಅಲ್ಲಿ ನಿಮಗೆ ಬೆಡ್, ಅದರಲ್ಲಿ ಏನು ಒಳಗಡೆ ಏನಿದೆ ಬೆಡ್, ಅವರು ಸ್ವಾಮೀಜಿಗಳು, ಸಿದ್ಧರು, ದೀಪಗಳೆಲ್ಲ ಇಟ್ಕೊಳ್ಳೋದು. ಮತ್ತೆ ಇನ್ನು ಡೌನ್ ಅಲ್ಲೊಂದು ಡೋರ್ ಇದೆ, ಅಲ್ಲಿಂದನೂ ಕೆಳಗಡೆ ಮಾಡೋದಕ್ಕೆ ನಾವು ಲೆಫ್ಟ್ ಸೈಡ್ ಹೋಗಿದ್ವಿ, ಅಡುಗೆ ಮಾಡ್ಕೊಳ್ತಿದ್ವಿ. ಲೆಫ್ಟ್ ಸೈಡ್ ಆಲ್ಮೋಸ್ಟ್ ಒಂದು 50 ಅಡಿ ಡೋರ್ ಇದೆ, ಅಲ್ಲೂ ಹೋಗ್ತಾನೆ ಇರಬೇಕು ಕೆಳಗಡೆ. ಅಲ್ಲಿ ಪಾತ್ರೆಗಳೆಲ್ಲ ನೋಡ್ತಿರ್ಬೋದು, ಇಲ್ಲಿಂದ ಮತ್ತೆ ಕೆಳಗಡೆ ಜಾಗ ಚಿಕ್ಕದಾಗುತ್ತೆ. ವಿ ಹ್ಯಾವ್ ಟು ಬೆಂಡ್, ಆ ಥರ ಹೋಗ್ಬೇಕಾಗುತ್ತೆ. ಸೊ ನಾವು 3 ಜನ ಹೋಗಿದ್ದು. ಗೈಡ್ ಆಚೆ ಇದ್ರು, ಬಟ್ ನಮ್ಗೆ ಅವ್ರ ಗೈಡ್ ಅಂತ ಗೊತ್ತಲ್ಲ, ಸುಮ್ಮನೆ ಹೋಗಿದ್ವಿ. ಬಟ್ ಆಲ್ಮೋಸ್ಟ್ ಜಾಗಗಳೆಲ್ಲ ಇರಬೇಕು ನೋಡ್ಕೊಂಡು ಬಂದ್ವಿ. ತುಂಬ ಸೇಫ್ ಇಲ್ಲ ಅಂತ ಕರ್ಕೊಂಡು ತುಂಬ ಡೀಪ್ ಡೌನ್ ವಾಪಸ್ ಹೋಗಿಲ್ಲ. ತುಂಬ ಬಿಸಿಲು ಗೈಡ್ ಇರಲಿಲ್ಲ. ಸೊ ವಾಪಸ್ ಸೊ ಅರೌಂಡ್ 5:30 or 6 ಹಾಸನ್ ವೇಲೂರು ರೀಚ್ ಆಗಿದೆ. ಹಾಸನ್ ಒಂದ್ಸಲಿ ಬೆಣ್ಣೆ ತುಂಬಾ ಚೆನ್ನಾಗಿತ್ತು. ಸೊ ಅಲ್ಲೇ ಸ್ಟಾಪ್ ಮಾಡಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.